ಸಂಸ್ಥೆಯ ತರಲ್ಲ ಹಿರಿಯರು ಬಂದಿದ್ದೀರಾ. ಶಾಮನೂರು ಶಿವಶಂಕರಪ್ಪಗೆ ಅವರ ಹಿರಿಯ ರಾಜಕಾರಣಿಗಳು, ಹಿರಿಯ ಮುತ್ಸದಿಗಳು ಇವತ್ತು ನುಡಿನಮನ ಸಲ್ಲಿಸ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಯುಗ ಪುರುಷರನ್ನ ನಾವು ನೋಡಿದ್ದೇವೆ. ಆದರೆ ಶಾಮನೂರು ಶಿವಶಂಕರಪ್ಪನವರು ಅದರಲ್ಲಿ 10ರಲ್ಲಿ 1 ಮಹತ್ತರವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಅಭಿಲಾಷೆ ಇಲ್ಲದೇನೆ, ಬಡವರ ಬಗ್ಗೆ ಅಂತ ನೋಡ್ದೇನೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದಾರೆ. ಅದರಲ್ಲೂ ಸಮಾಜಕ್ಕಾಗಿ ಬಹಳ ಈ ನಾಡು ಕಂಡ ಮಹತ್ ಪುರುಷ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳೋದ್ರಲ್ಲಿ ಯಾವುದೇ ಹೆಗ್ಗಳಿಕೆ ಇಲ್ಲ ಅನ್ನೋದು ನನ್ನ ಭಾವನೆ. ಅದರಿಂದ ರಾಜ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ ದಾವಣಗೆರೆಯನ್ನ ಒಂದು ಪ್ರಸಿದ್ಧವಾದಂತ ನಗರ ಮಾಡಿದ್ದು ಅವರ ಕಾಲದಲ್ಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಮಾಜಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇದ್ರು, ಅಷ್ಟು ಶ್ರೀಮಂತಿಕೆ ಶಾಮನೂರು ಶಿವಶಂಕರಪ್ಪಗೆ 500 ಕೋಟಿ 1000 ಕೋಟಿ ಏನಾದ್ರು ಅವರಷ್ಟೇ ಶ್ರೀಮಂತರಾದರೂ ಕೂಡ ಯಾವನೇ ಬಡವಾಗ್ಲಿ ತೊಂದರೆಯಲ್ಲಿದ್ದಂತ ಮನುಷ್ಯನಿಗೆ ಧಾರಾಳವಾಗಿ ಸಹಾಯ ಮಾಡ್ತಾ ಇದ್ರು. ಅದರಲ್ಲೂ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ, ಈ ನಾಡಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯಾಗಿ ಅವರು ಹೆಸರುವಾಸಿಯನ್ನು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ, ಆಸ್ಪತ್ರೆಗಳು ಮಾಡಿದ್ದಾರೆ. ಬಡವರಿಗೆ ಬಹಳಷ್ಟು ಅನುಕೂಲವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಅವರು ಇಡೀ ಜೀವಮಾನದಲ್ಲಿ 95 ವರ್ಷ ಅವರು ಬದುಕಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವರಿಗೆ ಒಂದು ದೇವರ ಆಶೀರ್ವಾದದಿಂದ ಅವರು ಬದುಕಿದ್ದಾರೆ. ಮತ್ತೆ ಅಷ್ಟೇ ಸರಳವಾಗಿ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ನನ್ನ ಅಭಿಪ್ರಾಯ. ಶಾಮನೂರು ಶಿವಶಂಕರಪ್ಪ ಅವರು ಇಲ್ದಿರುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಹಳ ದೊಡ್ಡ ಮಾಡಿಬಿಟ್ರಿ. ಇನ್ನೊಂದೆರಡು ಸೇರಿಸಿ ಮತ್ತೆ ಅವರು ಅಧ್ಯಕ್ಷನ್ ಮಾಡ್ರೆ ಅವ್ರಿಗೂ ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನ ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅಂತ ವಿಶ್ವಾಸವೂ ಕೂಡ ನನಗೆ. ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ದೀರ. ಅದನ್ನು ಈ ಬುದ್ಧಿವಂತಿಕೆಯನ್ನ, ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಬಹಳ ಸಹನೆ ಇರಬೇಕು. ಒಂದು ಶಾಮನೂರು ಶಿವಶಂಕರಪ್ಪ ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ದೀನಪ್ಪ ಅವನಿಗೆ, ಈಶ್ವರ ಹೇಳಿದ್ದೀನಿ, ಎಲ್ಲಿಗೂ ಕೂಡ ಹಚ್ಕೊಳ್ತಿದ್ದಿಲ್ಲ.